ಹಾರ್ಮುಜ್ನಲ್ಲಿ ನೌಕೆಗಳ ಟ್ರಾಫಿಕ್ ಜಾಮ್ ಆಗಿದೆ. ಭಾರತಕ್ಕೆ ಬರುವಂತಹ ಕಚ್ಚಾ ತೈಲದ ಹಾದಿಗೆ ಯುದ್ಧದ ಕರಿನೆರಳು ಬಿದ್ದಿದೆ. ಭಾರತದ ಇಂಧನ ಲೈಫ್ ಲೈನ್ಗೆ ಬೇಲಿ ಹಾಕಿದ್ದಂತಹ ಇರಾನ್ ಮಾತುಕತೆಯ ಬಳಿಕ ಶಿವಾಲಿಕ್ ನಂದಾದೇವಿಗೆ ಮುಕ್ತಿ ಕೊಟ್ಟಿದೆ. ಬಿಕ್ಕಟ್ಟು ಪರಿಹಾರಕ್ಕೆ ಕೇಂದ್ರ ಲಕ್ಷ ಕೋಟಿಯ ಫಂಡ್ ಇಟ್ಟಿದೆ. ಇಮಾಮ್ ಸಾಬ್ನ ಯುದ್ಧ ಭಾರತದ ಗೋಕುಲಾಷ್ಟಮಿಗೂ ತಟ್ಟಿದೆ. ಮೊಟ್ಟೆ ಕೋಳಿ ಉದ್ಯಮ ನಡುಗ್ ಹೋಗಿದೆ. ಗಂಗೆ, ತುಂಗೆ, ಕಾವೇರಿ ತಪೋಭೂಮಿಗೂ ನೀರಿನ ಎಫೆಕ್ಟ್ ತಟ್ಟಿದೆ. ಸಿಲಿಕಾನ್ ಸಿಟಿಯ 10 ಹೋಟೆಲ್ಗಳು ಸೌದೆಯಿಂದ ಹೊಟ್ಟೆ ತುಂಬಿಕೊಳ್ತಿವೆ. ಇತ್ತ ಇಂದಿರಾ ಕ್ಯಾಂಟೀನ್ನ ಸಪ್ಲೈ ಚೈನ್ ಕಟ್ ಆಗಿದೆ. ಕೊಲ್ಲಿಯಲ್ಲಿನ ಕಾಳಗಕ್ಕೆ ಕರುನಾಡು ಕಂಗಾಲಾಗಿದೆ. ದೊಡ್ಡ ದೊಡ್ಡ ರೆಸಾರ್ಟ್ಗಳ ಬುಕಿಂಗ್ ಕಡಿತ ಆಗಿದೆ. ಒಲೆಗಳ ಮೇಲೆ ನಳ ಮಹಾರಾಜರ ಒಲವು ಉಕ್ಕಿದೆ. ಧಾರವಾಡದ ಬಾಂಬೆ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಬಳ್ಳಾರಿ, ದಾವಣಗೆರೆ, ಉಡುಪಿಯಲ್ಲೂ ನೋ ಸ್ಟಾಕ್ ಬೋರ್ಡ್ ಕಾಣೋಕ್ ಸಿಗ್ತಿದೆ. ವಾರ್ ಝೋನ್ ಹಾರರ್ನಿಂದ ತೈಲ ಮಾರುಕಟ್ಟೆ ತಲ್ಲಣಿಸಿದೆ. ರಾಜ್ಯ ರಾಜಕೀಯ ಅಖಾಡದಲ್ಲಿ ಸಿಲಿಂಡರ್ ಸಮರಕ್ಕೆ ಕಡ್ಡಿಗೀರಿದೆ. ಕೈ ಬತ್ತಳಿಕೆಗೆ ಸಿಕ್ಕಂಥ ಆಕಸ್ಮಿಕ ಅಸ್ತ್ರ ಝಳಪಿಸಿದ ಸಿದ್ದು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇತ್ತ ಕೇಂದ್ರದ ಪರ ವಿಪಕ್ಷ ನಾಯಕ ಆರ್ ಅಶೋಕ್, ಸಾರಾ ಮಹೇಶ್ ವಕಾಲತಿಗೆ ನಿಂತರು. ಪ್ರತೀಕಾರದ ದಾಹ, ಕದನದ ಮೋಹ, ಇಸ್ರೇಲ್ ಇರಾನ್ ನಡುವೆ ನೆತ್ತರ ಹಾದಿ ತೆರೆದುಕೊಂಡಿದೆ. ಸಾವು ನೋವಿನ ಚೀತ್ಕಾರದ ಮಧ್ಯೆ ಮಿಸೈಲ್ ರಣಾರ್ಭಟಕ್ಕೆ ವಿರಾಮ ಬಿದ್ದಿಲ್ಲ. ಇರಾನ್ ಕಿರೀಟ ರತ್ನ ಖಾರ್ಗ್ ಐಲ್ಯಾಂಡ್ನ ಅಮೆರಿಕ ಪುಡಿಗಟ್ಟಿದೆ. ಖಮೇನಿ ಪುತ್ರನ ತಲೆಗೆ 92 ಕೋಟಿ ರೂಪಾಯಿ ಬೆಲೆ ಕಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.